ಚಾನಲ್ ಹೊರಗಡೆ ಮಾತಾಡ್ತಾ ಇರೋದು. ಇವತ್ತು ನಾವಿದೀವಿ ಮಲ್ಲೇಶ್ವರಂ ಅಲ್ಲಿ. ಸೊ ನಿಮ್ಗೆ ಮಲ್ಲೇಶ್ವರಂ ಅಂತ ನಿಮ್ಗೆ ಗೊತ್ತಾಗಬಹುದು, ಯಾಕಂದ್ರೆ ನಾವು ಮಲ್ಲೇಶ್ವರಂ ಇದು ಸಂದೀಪಂದಿ ಬೀದಿಲಿ ಇದೀವಿ. ಸೊ ಬನ್ನಿ, ಈಗ ನಾನು ಮಲ್ಲೇಶ್ವರಂ ಅಲ್ಲಿ ಜಾಸ್ತಿ ಅಂಡರ್ ರೇಟೆಡ್ ಮತ್ತೆ ಕೆಲವು ಸ್ಟೋರ್ಸ್ಗಳು ಅಥವಾ ಕೆಲವು ಅಂಗಡಿಗಳಿದಾವೆ, ಕೆಲವು ಹೋಟೆಲ್ಗಳಿದಾವೆ. ಇಲ್ಲಿ ಎಸ್ಟಾಬ್ಲಿಷ್ ಆಗಿಲ್ದಿರುವಂಥ ಹೋಟೆಲ್ಗಳು, ಜಾಸ್ತಿ ಜನಗಳಿಗೆ ಮಲ್ಲೇಶ್ವರಂ ಅಲ್ಲಿರೋ ಜನಗಳನ್ನ ಬಿಟ್ರೆ ಹೊರಗಡೆ ಜನಗಳಿಗೆ ಜಾಸ್ತಿ ಗೊತ್ತಿಲ್ಲದಿರುವಂತಹ ಸ್ಟೋರ್ಸ್ಗಳು ತುಂಬ ಇದೆ. ಆ ಸ್ಟೋರ್ಸ್ಗಳನ್ನ ಇವತ್ತು ನಾನು ತೋರಿಸ್ತಿದ್ದೀನಿ. ಬನ್ನಿ ಫಸ್ಟ್ ಯಾವ ಸ್ಟೋರಿಗೆ ಹೋಗ್ತೀನಿ ಅಂತ ನೋಡೋಣ. ಸೊ ಈಗ ನಾನು ಬಂದಿರುವಂಥ ಹೋಟೆಲಲ್ಲಿ 50 ವರ್ಷಗಳ ಹಿಸ್ಟ್ರಿ ಇದೆ. ಮಲ್ಲೇಶ್ವರಂ ಜನಗಳನ್ನ ಬಿಟ್ಟರೆ ಹೊರಗಡೆ ಜನಗಳಿಗೆ ಈಗ ಹೇಗೆ CTR ಎಲ್ಲ ತುಂಬ ಫೇಮಸ್ ಆಗಿದೆ, ಹೊರಗಡೆ ಜನಗಳಿಗೆ ಎಲ್ಲ ಕಡೆ ವರ್ಲ್ಡ್ ವೈಡ್ ಟೈಪ್ ಕರ್ನಾಟಕದಲ್ಲೆಲ್ಲ ಗೊತ್ತಾಗಿದೆ. ಹಾಗೆ ಈ ಹೋಟೆಲು ಅಷ್ಟು ಗೊತ್ತಾಗಿಲ್ಲ. ಇದಕ್ಕೆ 50 ವರ್ಷಗಳ ಹಿಸ್ಟ್ರಿ ಇದ್ರೂ ಕೂಡ ಅಷ್ಟು ಜನಕ್ಕೆ ರೀಚ್ ಆಗಿಲ್ಲ. ಸೊ ಇಲ್ಲಿನ ತಿಂಡಿಗಳು ಹೇಗಿರುತ್ತೆ, ಇಲ್ಲಿ ಟೇಸ್ಟ್ ಹೇಗಿರುತ್ತೆ, ಫುಡ್ ವೈಸ್ ಹೇಗಿರುತ್ತೆ, ಹೇಗೆ ಎಲ್ಲಾದರೂ ನೋಡೋಣ, ತಿಳ್ಕೊಳ್ಳೋಣ, ಟೇಸ್ಟ್ ಮಾಡಿ ಹೇಗಿದೆ ಅಂತ ನಾನು ನಿಮಗೆ ರಿವ್ಯೂ ಕೊಡ್ತೀನಿ. ಏನೇನಿದೆ? ಮಸಾಲೆ ದೋಸೆ, ಪ್ಲೇನ್ ದೋಸೆ, ಆನಿಯನ್ ದೋಸೆ, ವಡೆ, ಖಾರ ಬಾತ್, ಇಡ್ಲಿ, ಪಲಾವ್, ಬಿಸಿಬೇಳೆಬಾತು, ಊಟ, ಅನ್ನ ಸಾಂಬಾರು, ಚಪಾತಿ, ಪೂರಿ, ಹಲ್ವಾ, ಬಾದಾಮ್ ಹಲ್ವಾ, ಪಕೋಡ. ನಾವು ಮೊದಲು ಬಿಸಿಬೇಳೆಬಾತ್ನ ಮತ್ತೆ ಮಸಾಲೆ ದೋಸೆನ ತಗೊಂಡ್ವಿ. ಈ ಹೋಟೆಲ್ನ ನನಗೆ ಸಜೆಸ್ಟ್ ಮಾಡಿದ್ದು ನನ್ನ ಹಳೆ PU ಫ್ರೆಂಡ್ ಪವನ್ ಕಲ್ಯಾಣ್. ಸೊ ಇಬ್ಬರು ಇದೇ ಹೋಟೆಲ್ಗೆ ಟೇಸ್ಟ್ ಮಾಡಕ್ಕೆ ಬಂದ್ವಿ. ಟ್ರೈ ಹೊರಗಡೆ ಬಿಸಿಬೇಳೆಬಾತ್ ತಗೊಂಡ್ರೆ ಯೂಶುವಲ್ ಆಗಿ ನಾನು ಬೇರೆ ಕಡೆ ಎಲ್ಲ ಎಲ್ಲಿ ತಿಂದ್ರು ಬಿಸಿಬೇಳೆಬಾತ್ ಟೇಸ್ಟಿಂಗ್ ಇರುತ್ತಂದ್ರೆ ಬೇಳೆ ಸಾಂಬಾರು, ಅನ್ನ, ರಸಮ್ ಎಲ್ಲ ಮಿಕ್ಸ್ ಮಾಡಿ ಒಗ್ಗರಣೆ ಹಾಕಿ ಆಮೇಲೆ ಅದಕ್ಕೆ ಖಾರ ಬುಂದಿ ಕೊಟ್ಟಂಗಿರುತ್ತೆ. ಬಟ್ ಇಲ್ಲಿ ಟೇಸ್ಟ್ ವೈಸ್ ಇಸ್ ಕಂಪ್ಲೀಟ್ಲಿ ಇಟ್ಸ್ ಲೈಕ್ ಬ್ರಾಹ್ಮಿಣ್ಸ್ ಮನೇಲಿ ಮಾಡ್ತಾರಲ್ಲ ಆ ಮಸಾಲೆ ಎಲ್ಲ ಹಿಡಿದಿರುತ್ತೆ. ಹೋಟೆಲಲ್ಲಿ ಯೂಶುವಲ್ ಆಗಿ ಬಿಸಿಬೇಳೆಬಾತ್ ಥರ ಸಿಗೋದೆ ತುಂಬ ಅಪರೂಪ. ಅದರಲ್ಲಿ ಈ ಹೋಟೆಲಲ್ಲಿ ಸಿಗ್ತಾ ಇದೆ. ಸೊ ತುಂಬ ಖುಷಿ ಆಗ್ತದೆ ಅವತ್ತು ವಿಚಾರಕ್ಕೆ. ದೋಸೆ ತಿಕ್ಕಾಗಿ ಕೂಡ ಇದೆ, ಕ್ರಿಸ್ಪಿಯಾಗೂ ಇದೆ. ಮಸಾಲೆ ದೋಸೆ ನಾವು ಚಿಕ್ಕ ವಯಸ್ಸಲ್ಲಿ ಇದ್ದಾಗ ಸ್ಕೂಲಲ್ಲೆಲ್ಲ ಇರೋವಾಗ ಆಗೊಂದು 25 ರೂಪೀಸ್ 30 ರೂಪೀಸ್ ಇತ್ತು ಮಸಾಲೆ ದೋಸೆ. ಆ ಚಿಕ್ಕ ವಯಸ್ಸಲ್ಲಿ ಟೇಸ್ಟ್ ಹೆಂಗಿರ್ತದೆ ತಿಂತಿದ್ರೆ, ಟು ಬಿ ಆನೆಸ್ಟ್ ಎಕ್ಸಾಕ್ಟ್ಲಿ ಸೇಮ್ ಇದೆ ಚಿಕ್ಕ ವಯಸ್ಸಲ್ಲಿ ತಿಂದಿದ್ದ ದೋಸೆ ಥರನೇ. ಟೇಸ್ಟ್, ಟೆಕ್ಸ್ಚರ್, ಎವ್ರಿಥಿಂಗ್ ಎಲ್ಲ ಕೂಡ ಹಿಂದಿನ ಕಾಲದವ್ರ ಥರನೇ ಇದೆ. ಎದುರುಗಡೆ ಹೋಟೆಲ್ ಎಲ್ಲ ವಾತಾವರಣ ಕೂಡ ಎಲ್ಲ ಹಳೆ ಕಾಲದ ಥರನೇ ಇದೆ. ಇವನ್ ಟೈಲ್ಸ್, ಚೇರ್ ಎಲ್ಲ ಕೂಡ ಡಿಸೈನ್ ವೈಸ್ ಕೂಡ. ಇಲ್ಲಿ ಬಾದಾಮ್ ಹಲ್ವಾ ಕೂಡ ಇದೆ. ಸೊ ಅದನ್ನೆಲ್ಲ ತಿನ್ಬಿಟ್ಟು ನಾವು ಇದೇ ಹೇಗಿದೆ ಅಂತ ಹೇಳ್ತೀವಿ. ಫುಲ್ ಮೀಲ್ಸ್ ಒಂದು ಸೊ ಈಗ ಆಲೂಗಡ್ಡೆ ಬೆಂಡೆಕಾಯಿ ಹಾಕಿ ಪಲ್ಯ ಮಾಡಿದ್ದಾರೆ. ಸೊ ಗೊತ್ತಿರಲಿಲ್ಲ ಈ ಫುಡ್ ಕಾಂಬಿನೇಷನ್ ಅಂದರೆ ಆಲೂಗಡ್ಡೆ ಬೆಂಡೆಕಾಯಿ ಬೀನ್ಸ್ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಂತ. ಪೊಂಗಲ್ ಇದೆ, ಪೊಂಗಲ್ ಒಂದು ಸ್ವಲ್ಪ ತೆಳುವಾಗಿರ್ಬೇಕಿತ್ತು ಅಂತ ಅನಿಸ್ತು. ಟೇಸ್ಟ್ ವಾಸ್ ಇಸ್ ಗುಡ್, ತುಂಬ ಚೆನ್ನಾಗಿದೆ. ಅದೇ ಸ್ವಲ್ಪ ತೆಳುವಾಗಿರ್ಬೇಕಿತ್ತು ಪೊಂಗಲ್ ಅಂತ ಅನಿಸ್ತು. ನೆಕ್ಸ್ಟ್ ಅನ್ನ ಸಾಂಬಾರು. ಓಕೆ, ನೆಕ್ಸ್ಟ್ ಈಗ ಚಪಾತಿ ಫ್ರೈ ಮಾಡ್ತೀವಿ.
ಹಿಂಗಿದೆ ಟ್ರಯಾಂಗಲ್ ಶೇಪ್ ಚಪಾತಿ. ಇದಕ್ಕೆ ಸಾಗು ಟೈಪ್ ಕೊಟ್ಟಿದ್ದಾರೆ. ಒಂದು ಸಾಗು, ಇದು ಆಲೂಗೆಡ್ಡೆ ತರಕಾರಿ ಮತ್ತೆ ಬಟಾಣಿ ಹಾಕಿ ಕೂಟ್ ಮಾಡಿರೋ ಥರ ಇದೆ. ಮದುವೆ ಮನೆಗಳಲ್ಲಿ ಮಾಡ್ತಿಲ್ವಲ್ಲ, ನಾನು ಅಂದ್ಕೊಂಡೆ ಬರೀ ದೋಸೆ ಮತ್ತು ಬಿಸಿಬೇಳೆಬಾತ್ ಮಾತ್ರ ನಾಸ್ಟಾಲ್ಜಿಕ್ ಆಗಿರೋದಂತ. ಫುಲ್ ಮೀಲ್ಸ್ ಅಲ್ಲಿ ಇಲ್ಲಿ ಸಾಗು ಕೂಡ ನಾಸ್ಟಾಲ್ಜಿಕ್ ಫೀಲ್ ಕೊಡುತ್ತೆ, ಆ ಥರ ಇದೆ. ಚಪಾತಿ ಸಕ್ಕತ್ತಾಗಿ ರೋಸ್ಟ್ ಆಗಿದೆ, ಚೆನ್ನಾಗಿ ಬಂದಿದೆ, ಚೆನ್ನಾಗಿ ಆಯಿಲ್ ಹಾಕಿದ್ದಾರೆ, ಪ್ರಾಪರ್ ಅಮೌಂಟ್ ಆಫ್ ಆಯಿಲ್ ಆ್ಯಂಡ್ ಪಲ್ಯ ಕೂಡ. ಯೂಟ್ಯೂಬ್ ಏನಂತ ಹಾಕ್ಬೇಕು ಅದು ತೋರಿಸ್ತೇನೆ ಅಂಟಿ ಫೋನಲ್ಲಿ ಬರೆಯೋನ್ ಬಾಕ್ಸ್. ರೈಸ್ Guest appearance. Let's taste gulab jamun. ಗುಲಾಬ್ ಜಾಮೂನ್ ಥರನೇ ಇದೆ. ಗುಲಾಬ್ ಜಾಮೂನ್ ಥರನೇ ಇದೆ. ಪಾವ್ ಚೆನ್ನಾಗಿದೆ, ಸೂಪರ್ ಆಗಿದೆ. ಅಷ್ಟೊಂದು ಸೂಪರ್ ಆಗೇನಿಲ್ಲ, ಬಟ್ ಚೆನ್ನಾಗಿದೆ. ಸಬ್ಸ್ಕ್ರೈಬ್ ಟು ಮೈ ಚಾನಲ್. ನಂಗೆ ಯಾವ ಚಾನಲ್ ಇಲ್ಲ. ಸ್ವೀಟು ಒಂಚೂರು ಜಾಸ್ತಿ ಆಗಿದೆ ಅಂತ ಅನಿಸ್ತು, ಮೈಲ್ಡ್ ಅಂತ ಆಗಿಲ್ಲ. ಯೂಶುವಲ್ ಆಗಿ ಸ್ವೀಟ್ ಇದೆಲ್ಲ ಓವರ್ ಸ್ವೀಟ್ ಆಗಿದ್ರೆ ತಿನ್ನಕ್ಕೆ ಮುಖ ಕೊಡ್ದಂಗೆ ಆಗಿದೆ. ಬಟ್ ಇದು ಸ್ವಲ್ಪ ಜಾಸ್ತಿ ಸ್ವೀಟ್ ಅನಿಸ್ತು, ಸ್ವಲ್ಪ ಸ್ವೀಟ್ ಕಡಿಮೆ ಆಗಿದ್ರೆ ಬಾಂಬಾಸ್ಟಿಕ್ ಆಗಿರ್ತಿತ್ತು. ಈಗ ಅನ್ನ ರಸಮ್ ರೈಸ್ ಟ್ರೈ ಮಾಡೋಣ. ಸ್ವಲ್ಪ ಸಾಂಬಾರು ಸಾಕು. ಇನ್ನು ಅಫೆಂಡ್ ಇರ್ತದೆ ನಮ್ಮೂರು. ಅನ್ನ ಸಾಂಬಾರು ಚೆನ್ನಾಗಿದೆ, ಬಟ್ ಏನಂತಾರೆ ಮನೆಯಲ್ಲಿ ಸಾಂಬಾರು ಮಾಡಿದಾಗ ಹಿಂಗಿರುತ್ತೋ ಆ ಥರ ಇದೆ ಟೇಸ್ಟು. ಹೋಮ್ಲಿ ಫೀಲ್ಸ್. ಟೇಸ್ಟಿಂಗ್ ಪೌಡರ್ ಹಾಕಿದ್ದಾರೆ, ಹೇಳು ಮನೇಲಿ ಮಾಡ್ದಂಗೆ. ಕಂಪ್ಲೀಟ್ ನ್ಯಾಚುರಲ್ ಆಗಿ ಮನೇಲಿ ಮಾಡ್ದಂಗೆ. ಈ ರಸಮ್ ಫ್ರೈ ಮಾಡೋಣ. ರಸಮ್ ಮಣ್ಣಾಗಿದೆ, ಸ್ಟ್ರಾಂಗ್ ಆಗಿ ಕೆಮ್ಮ ಥರ ಮುಕ್ಕುಳೆ ಥರ ಅನ್ನೋ ಥರ ಇಲ್ಲ. ಸೊ ಪ್ರಾಪರ್ ಆಗಿ ಡೀಸೆಂಟ್ ಆಗಿ ನ್ಯೂಟ್ರಲ್ ಆಗಿ ಸಾಂಬಾರ್ ಮತ್ತೆ ರಸಮ್ ಇದೆ. ಅದು ಬಿಟ್ಟರೆ ಬೇರೆ ಐಟಮ್ಗಳನ್ನೆಲ್ಲ ಹೇಗಿದೆ ಅಂತ ಹೇಳಿದ್ದೀನಿ. ಡೀಸೆಂಟ್ ಆಗಿ ತುಂಬ ಚೆನ್ನಾಗಿದೆ. ಬಾದಾಮ್ ಹಲ್ವಾ ಟ್ರೈ ಮಾಡ್ತಾ ಇದ್ದೀವಿ. ಸೊ ಈ ಥರ ನೀವು ಇಲ್ಲೇ ಕೂತ್ಕೊಂಡೆ ತೊಗೊಂಡಿದ್ರು ಕೂಡ ಈ ಥರ ಸಣ್ಣ ಕಂಟೈನರಲ್ಲಿ ಬರುತ್ತೆ. ಸೊ ಹೇಗಿದೆ ಟೇಸ್ಟ್? ಬಿಸಿ ಥರ ಇಲ್ಲ, ನಾರ್ಮಲ್ ಆಗಿದೆ. ಈಗ ಮೈಸೂರು ಪಾಕ್ ಇರುತ್ತೆ, ಆ ಮೈಸೂರು ಪಾಕಿಗೆ ಜಾಸ್ತಿ ಬಾದಾಮ್ ಪೌಡರ್, ಜಾಸ್ತಿ ಬಾದಾಮ್ ಬಿಟ್ಬಿಟ್ಟು ಹಾಕಿ, ಇನ್ನೂ ತುಪ್ಪ ಹಾಕಿ, ಇನ್ನು ಸ್ವಲ್ಪ ಸ್ವೀಟ್ ಹಾಕಿ ಪ್ರಿಪೇರ್ ಮಾಡೋದು ಹೇಗಿರೋದು ಆಗಿದೆ. ಬಾಯಿ ಇಕ್ತಿದಾಗೆ ಕರಗೋಗ್ತಿದೆ. ನಂಗೆ ತಿಂತಾ ಇದ್ರೆ ತುಪ್ಪ ಜಾಸ್ತಿ ಹಾಕಿರೋ ಫೀಲ್ ಬರ್ತಾ ಇದೆ. ಆ್ಯಂಡ್ ಸಣ್ಣದು ಬಾಯಿಗೆ ಅಂಟ್ಕೊಳ್ತಿದೆ. ಈಗ ಅಂಟ್ಕೊಂಡು ಹಾಗೆ ಕರ್ಗೋಗ್ತಾ ಇದೆ. ಟೇಸ್ಟ್ ಮೈಸೂರು ಪಾಕ್ ಥರ ಇದೆ, ವಿತ್ ಮೈಸೂರು ಪಾಕ್ ಜಾಸ್ತಿ ಬಾದಾಮಿ ಹಾಕಿರೋ ಥರ ಇದೆ. ಬಾದಾಮ್ ಹಲ್ವಾ ಸೂಪರ್ ಆಗಿದೆ. ಆ್ಯಂಡ್ ಸ್ವೀಟ್ ಜಾಸ್ತಿ ಇಷ್ಟಪಡೋರಿಗೆ ಆ್ಯಂಡ್ ಗೀ ತುಂಬ ಜಾಸ್ತಿ ಇಷ್ಟಪಡೋರಿಗೆ ಈ ಸ್ವೀಟ್ ಬೆಸ್ಟ್ ಅಂತ ಹೇಳ್ಬೋದು. ಊಟ ಅಂತೂ ಇಲ್ಲಿ ಸಖತ್ತಾಗಿದೆ ಅಂತ ಅನಿಸ್ತು. ಇಲ್ಲಿ ಊಟದ ಪ್ರೈಸ್ ವಿಷಯಕ್ಕೆ ಹೇಳಕ್ಕೆ ಬಂದರೆ ಬಿಸಿಬೇಳೆಬಾತಿಗೆ 50 ರುಪೀಸ್ ಆಯಿತು, ದೋಸೆಗೆ 70 ಆಯಿತು, ಆಮೇಲೆ ಫುಲ್ ಮಿಲ್ಸಿಗೆ 120 ರುಪೀಸ್ ಆಯಿತು, ಬಾದಾಮ್ ಹಲ್ವಾಗೆ 50 ರೂಪಾಯಿ ಆಯಿತು. ಜಾಸ್ತಿ ರೇಟು ಜಾಸ್ತಿ ಕಡಿಮೆ ಅಂತಲೂ ಹೇಳೋಕ್ಕಾಗಲ್ಲ, ಆಗಿದೆ ಮೈಲ್ಡ್ ಆಗಿದೆ ಪ್ರೈಸು. ಹೋಟೆಲಿಗೆ ಅಂಗಡಿಗಳ ಮಧ್ಯೆ ಇದೆ, ಸೊ ನೋಡ್ಕೊಂಡು ಹೋಗಬೇಕು. ಅಡ್ರೆಸ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಮತ್ತು ಕಮೆಂಟ್ ಸೆಕ್ಷನಲ್ಲಿ ಹಾಕ್ತೀನಿ.
ಸೊ ಮತ್ತೆ ಹೀಗೆ ಹಲವು ವಿಡಿಯೋಗಳ ಜೊತೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.